ಫೀಮೇಲ್ ಹೈಜಿನ್ ತುಂಬಾ ಇಂಪಾರ್ಟೆಂಟ್ ಬಟ್ ತುಂಬ ಕಡಿಮೆ ಡಿಸ್ಕಸ್ ಆಗಿರುವಂತಹ ಪಾಯಿಂಟ್. ನಮಗೆ ಚಿಕ್ಕ ವಯಸ್ಸಿಂದನೂ ದೊಡ್ಡವ್ರು ಹೇಳಿರ್ತಾರೆ, ಯಾವಾಗಲೂ ಕ್ಲೀನ್ ಆಗಿರಿ, ಮೇಂಟೈನ್ ಯುವರ್ ಹೈಜಿನ್, ಟೇಕ್ ಕೇರ್ ಆಫ್ ಯುವರ್ ಬಾಡಿ ಅಂತ. ಓಕೆ, ಬಟ್ ಹೌ? ಅವ್ರಿಗೆ ಗೊತ್ತಿರುವಂತಹ ಕೆಲವೊಂದು ಬೇಸಿಕ್ ಫೀಮೇಲ್ ಹೈಜಿನ್ ಟಿಪ್ಸ್ನ ಅವ್ರು ಶೇರ್ ಮಾಡಿರ್ತಾರೆ. ಕೆಲವೊಂದನ್ನು ನಾವು ಆಕ್ವರ್ಡ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮೂಲಕ ಕಲ್ತಿರ್ತೀವಿ. ಇನ್ನೂ ಕೆಲವನ್ನ ಪ್ಯಾನಿಕ್ ಆಗಿ ಮಿಡ್ ನೈಟಲ್ಲಿ ಗೂಗಲ್ ಕೂಡ ಮಾಡಿ ಕಲ್ತಿರ್ತೀವಿ. ಸೊ ಇವತ್ತಿನ ವಿಡಿಯೋಲಿ ಎಲ್ಲ ವಿಮೆನ್ಗೂ ಗೊತ್ತಿರಲೇಬೇಕಾದಂತಹ ಬಟ್ ತುಂಬ ರೇರ್ಲಿ ಡಿಸ್ಕಸ್ ಆಗಿರುವಂತಹ ನನಗನ್ಸೋಂತಹ ಕೆಲವು ಫೀಮೇಲ್ ಹೈಜಿನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರಿಮೆಂಬರ್, ದಿಸ್ ಇಸ್ ನಾಟ್ ಅ ಮೆಡಿಕಲ್ ಅಡ್ವೈಸ್ ವಿಡಿಯೋ. ಇದರಲ್ಲಿ ಶೇರ್ ಮಾಡ್ತಾ ಇರುವಂತಹ ಪ್ರತಿಯೊಂದು ಪಾಯಿಂಟ್ಸ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಪಿನಿಯನ್ ಮಾತ್ರ ಆಗಿರುತ್ತೆ. ನಿಮ್ಗೆ ಇದ್ರ ಬಗ್ಗೆ ಏನೇ ಡೌಟ್ಸ್ ಆರ್ ಕ್ವೇರೀಸ್ ಇದ್ರೂ ದ ರೈಟ್ ಪರ್ಸನ್ ಟು ಕನ್ಸಲ್ಟ್ ವುಡ್ ಬಿ ಅ ಡಾಕ್ಟರ್ ಆರ್ ಗೈನಕಾಲಜಿಸ್ಟ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವಿಮೆನ್ಗೆ ಸೇಲ್ ಮಾಡಿರುವಂತಹ ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್ಸ್ ಇಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಮ್ವೇರ್ ಅಲಾಂಗ್ ದ ವೇ ವಿ ಹ್ಯಾವ್ ಬೀನ್ ಟೋಲ್ಡ್ ನಮ್ಮ ಬಾಡಿಯಿಂದ ಏನು ಸ್ಮೆಲ್ ಬರಲೇಬಾರ್ದು, ಇಟ್ ಶುಡ್ ಸ್ಮೆಲ್ ಲೈಕ್ ಆ್ಯಬ್ಸಲ್ಯೂಟ್ಲಿ ನಥಿಂಗ್. ಆ್ಯಂಡ್ ಏನೇ ಸ್ಮೆಲ್ ಬಂದ್ರೂ ನಿಮಗೆ ಫ್ಲೋರಲ್ ವಾಷಸ್, ಫ್ಯಾನ್ಸಿ ಸ್ಪ್ರೇಸ್ ಅಥವಾ ಇಡೀ ದಿನ ಫ್ರೆಶ್ನೆಸ್ನ ಪ್ರಾಮಿಸ್ ಮಾಡುವಂತಹ ಪಿಂಕ್ ಬಾಟಲ್ಸ್ನ ಅವಶ್ಯಕತೆ ಇದೆ ಅಂತ. ಬಟ್ ನಮ್ಮ ಬಾಡಿಯಿಂದ ಬರುವಂತಹ ಮೈಲ್ಡ್ ನ್ಯಾಚುರಲ್ ಸೆಂಟ್ ಈಸ್ ಆ್ಯಬ್ಸಲ್ಯೂಟ್ಲಿ ನಾರ್ಮಲ್. ಇನ್ಫ್ಯಾಕ್ಟ್ ನಾವು ತುಂಬ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಇರುವಂತಹ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಇರಿಟೇಟ್ ಆಗೋದ್ರ ಜೊತೆ ನಮ್ಮ ಬಾಡಿಯ ನ್ಯಾಚುರಲ್ ಬ್ಯಾಲೆನ್ಸ್ ಕೂಡ ಡಿಸ್ಟರ್ಬ್ ಮಾಡುತ್ತೆ. ಆ್ಯಂಡ್ ನಮ್ಮ ಬಾಡಿ ಯಾವಾಗಲೂ ವನಿಲಾ ಏರ್ ಫ್ರೆಶ್ನರ್ ರೀತಿ ಸ್ಮೆಲ್ ಆಗಬೇಕಾಗಿಲ್ಲ. ಇಲ್ಲಿ ಐರನಿ ಏನಂದರೆ, ನಿಮ್ಮ ಪ್ರಾಬ್ಲಮ್ಸ್ನ ಫಿಕ್ಸ್ ಮಾಡೋದಕ್ಕೆ ಅಂತ ಅವರು ಸೆಲ್ ಮಾಡುವಂತಹ ಪ್ರಾಡಕ್ಟ್ಸಿಂದನೇ ಕೆಲವೊಂದು ಸರಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಜಸ್ಟ್ ಇನ್ ಕೇಸ್ ನಿಮ್ಮ ಬಾಡಿಯಿಂದ ಪರ್ಸಿಸ್ಟೆಂಟ್ ಆಗಿ ಓಡರ್ ಅಥವಾ ಡಿಸ್ಕಂಫರ್ಟ್ ಇದೆ ಅಂತಾಗ ಮಾತ್ರ ಅದ್ರ ಕಡೆ ಗಮನ ಕೊಡೋದು ಮುಖ್ಯ ಆಗುತ್ತೆ. ಅದರ್ವೈಸ್ ಈ ಪ್ರಾಡಕ್ಟ್ ನಿಮ್ಮನ್ನ ಇಡೀ ದಿನ ಆರ್ಟಿಫಿಷಿಯಲಿ ನ್ಯಾಚುರಲ್ ಆಗಿ ಸ್ಮೆಲ್ ಮಾಡೋ ಹಾಗೆ ಮಾಡುತ್ತೆ ಅಂತ ಸೇಲ್ ಮಾಡುವಂತಹ ಏನೇ ಪ್ರಾಡಕ್ಟ್ ಇದ್ರೂ ಇಟ್ಸ್ ಜಸ್ಟ್ ಸ್ಮಾರ್ಟ್ ಮಾರ್ಕೆಟಿಂಗ್ ಅಷ್ಟೇ. ಇದು ತುಂಬ ಚಿಕ್ಕ ವಿಷಯ ಅಂತ ಅನ್ನಿಸ್ಬೋದು, ಬಟ್ ಇಟ್ ಜೆನ್ಯೂನ್ಲಿ ಮ್ಯಾಟರ್ಸ್ ಅ ಲಾಟ್. ನಾವು ಯೂಶ್ವಲಿ ಇನ್ನೋವೇರ್ಸ್ನ ಕೆಲವು ಫ್ಯಾಕ್ಟರ್ಸಿಂದ ನಾವು ಬೈ ಮಾಡ್ತಾ ಇರ್ತೀವಿ. ಮೇ ಬಿ ಅದು ನೋಡೋಕ್ಕೆ ಹೇಗಿದೆ, ಫ್ಯಾನ್ಸಿ ಆಗಿದೆಯಾ, ಕ್ಯೂಟ್ ಆಗಿದೆಯಾ, ಯಾವ ಬ್ರ್ಯಾಂಡು, ಎಷ್ಟು ಪ್ರೈಸು ಅಂತ. ಆಮೇಲೆ ಇಡೀ ದಿನ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಥವಾ ಅದರಿಂದ ಇರಿಟೇಷನ್ ಆಗೋದು, ರ್ಯಾಷಸ್ ಆಗೋದು, ಓವರ್ ಹೀಟ್ ಆಗೋದು, ಈ ಒಂದು ಪ್ರಾಬ್ಲಮ್ಸಿಂದ ಸಫರ್ ಮಾಡ್ತಾ ಇರ್ತೀವಿ. ನಮಗೆ ಫಸ್ಟಿಂದನೂ ಏನು ಹೇಳ್ಕೊಡಲ್ಲ ಅಂತ ಅಂದರೆ, ನಮ್ಮ ಫ್ಯಾಬ್ರಿಕ್ ಚಾಯ್ಸ್ ಡೈರೆಕ್ಟಾಗಿ ನಮ್ಮ ಕಂಫರ್ಟ್ ಆ್ಯಂಡ್ ನಮ್ಮ ಹೈಜಿನ್ನ ಎಫೆಕ್ಟ್ ಮಾಡುತ್ತೆ ಅಂತ. ನಾಟ್ ಜಸ್ಟ್ ಇನ್ನೋವೇರ್ಸ್, ಈವನ್ ನಾವು ಯಾವುದೇ ಬಟ್ಟೆ ಹಾಕ್ಕೊಳ್ತಿದ್ರು ಅದರ ಫ್ಯಾಬ್ರಿಕ್ ತುಂಬಾ ಮ್ಯಾಟರ್ ಆಗುತ್ತೆ. ದ ಚಾಯ್ಸ್ ಆಫ್ ಯುವರ್ ಫ್ಯಾಬ್ರಿಕ್ ನಿಮ್ಮನ್ನು ಹೋಮ್ಲೆಸ್ ಲುಕ್ಕಾಗಿ ಕಾಣೋ ಹಾಗೆ ಮಾಡುತ್ತಾ ಅಥವಾ ಲಕ್ಸುರಿಯಸ್ ಆಗಿ ಕಾಣೋ ಹಾಗೆ ಮಾಡುತ್ತಾ ಅನ್ನೋದನ್ನು ತುಂಬಾ ಡಿಟರ್ಮೈನ್ ಮಾಡುತ್ತೆ. ಹಾಗಾಗಿ ಎಸ್ಪೆಷಲಿ ನಮ್ಮ ಇಂಡಿಯನ್ ವೆದರ್ಗೆ if you use like synthetic cloths and all, it's a total discomfort. ಸೊ ಬ್ರೀದಬಲ್ ಫ್ಯಾಬ್ರಿಕ್ಸ್ನ ಯಾವಾಗಲೂ ಯೂಸ್ ಮಾಡಿ, ಎಸ್ಪೆಷಲಿ ಇನ್ನೋವೇರ್ಸ್ ಎವ್ರಿಡೇ ಯೂಸ್ ಮಾಡೋದನ್ನು ವೆರಿ ಕಂಫರ್ಟಬಲ್ ಕ್ಲೋತಿಂಗ್, ಮೇ ಬಿ ಲೈಕ್ ಕಾಟನ್ ಆರ್ ಲಿನನ್, ಇಂಥ ಫ್ಯಾಬ್ರಿಕ್ಸ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ದ ಲುಕ್ಸ್, ಇಟ್ಸ್ ಅಬೌಟ್ ಕಂಫರ್ಟ್ ಆ್ಯಂಡ್ ಆಲ್ಸೋ ಹೈಜಿನ್. ಯಾರೋ ಒಬ್ಬರು ಫ್ಯಾಷನ್ ಇನ್ಫ್ಲುಯೆನ್ಸರ್ ಹೇಳ್ತಾ ಇದ್ರು, ನಿಮ್ಮ ಬ್ರಾನ ರೆಗ್ಯುಲರ್ ಆಗಿ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಐ ವಾಸ್ ಲೈಕ್ ವಾಟ್? ತುಂಬ ಜನ ಏನು ಅಂದ್ಕೊಳ್ತಾರೆ, ಐ ಯೂಸ್ಡ್ ಇಟ್ ಓನ್ಲಿ ಫಾರ್ ಫ್ಯೂ ಅವರ್ಸ್, ಇದಕ್ಕೇನೀಗ ವಾಶ್ ಅವಶ್ಯಕತೆ ಇಲ್ಲ ಅಂತ. ಆ್ಯಂಡ್ ಆ ಫ್ಯೂ ಅವರ್ಸ್ ಹೋಗಿ 4 ಬಿಸ್ನೆಸ್ ಡೇಸ್ ಆಗೋಗುತ್ತೆ. ಆ್ಯಂಡ್ ನಾವು ಅಂದ್ಕೊಳ್ಳೋದಕ್ಕಿಂತನೂ ತುಂಬ ಬೇಗ ನಮ್ಮ ಬಾಡಿಯಿಂದ ಆಯಿಲ್, ಸ್ವೆಟ್, ಡೆಡ್ ಸ್ಕಿನ್ ಇದೆಲ್ಲನೂ ಬಿಲ್ಡಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಬ್ರಾ ನಮ್ಮ ಸ್ಕಿನ್ಗೆ ತುಂಬ ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ರೆಗ್ಯುಲರ್ ವಾಶ್ ಡೆಫಿನೆಟ್ಲಿ ಅವಶ್ಯಕತೆ ಇದೆ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ನೀವೇನಾದರೂ ತುಂಬ ಫ್ಯಾನ್ಸಿ ಅಥವಾ ವರ್ಕ್ ಇರುವಂತಹ ಬ್ರಾ ಯೂಸ್ ಮಾಡಿದರೆ ಅಫ್ಕೋರ್ಸ್ ಅದಕ್ಕೆ ಬ್ರಷ್ ಯೂಸ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನೀವು ಸೋಪ್ ವಾಟರಲ್ಲಿ ಡಿಪ್ ಮಾಡಿ ನೀಟಾಗಿ ರಿನ್ಸ್ ಮಾಡಿ ಬಿಸಿಲಲ್ಲಿ ಒಣಗಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ನಿಮ್ಗೇನಾದರೂ ಆ ಏರಿಯಾದಲ್ಲಿ ಮೈಲ್ಡ್ ಇರಿಟೇಷನ್ ಆಗ್ತಾ ಇದೆ, ಯಾಕೋ ಗೊತ್ತಿಲ್ಲ ಅಂತ ಅಂದರೆ, ಬ್ರಾನ ರೆಗ್ಯುಲರ್ ಆಗಿ ಯೂಸ್ ಮಾಡದೇ ಇರೋದು ಕುಡ್ ಬಿ ಒನ್ ಆಫ್ ದ ಮೇಜರ್ ರೀಸನ್ಸ್. ಈ ಒಂದು ಹೈಜಿನಿಕ್ ಹ್ಯಾಬಿಟ್ ಬಗ್ಗೆ ಯಾವುದೋ ಒಂದು ಡಾಕ್ಟರ್ ಹೇಳೋದನ್ನ ಕೇಳ್ತಾ ಇದ್ದೆ. ಟಾಯ್ಲೆಟ್ ಲಿಡ್ನ ಯಾವಾಗಲೂ ಕ್ಲೋಸ್ ಮಾಡಿ ಫ್ಲಶ್ ಮಾಡಿ ಅಂತ. ಇಟ್ ಮೈಟ್ ಸೌಂಡ್ ಡ್ರಮ್ಯಾಟಿಕ್, ಬಟ್ ಏನಾಗುತ್ತೆ ಅಂದರೆ, ನಾವು ಟಾಯ್ಲೆಟ್ ಲಿಡ್ನ ಓಪನ್ ಮಾಡಿ ಫ್ಲಶ್ ಮಾಡಿದಾಗ ಆ ಟೈನಿ ಡ್ರಾಪ್ಲೆಟ್ಸ್ ಏರಲ್ಲಿ ಮಿಕ್ಸ್ ಆಗಿ ನಿಯರ್ ಬೈ ಸರ್ಫೇಸಸ್ ಮೇಲೆ ಲ್ಯಾಂಡ್ ಆಗುತ್ತೆ ಅಂತ. ಮೇ ಬಿ ನಮ್ಮ ಟೂತ್ ಬ್ರಷ್ ಮೇಲೆ ಅಥವಾ ಪ್ರಾಡಕ್ಟ್ಸ್ ಮೇಲೆ ಅಥವಾ ಸಿಂಕ್ ಏರಿಯಾ, ಟವಲ್ ಮೇಲೆ, ಸೊ ಇದ್ರ ಮೇಲೆಲ್ಲ ಕೂತ್ಕೊಳ್ಳೋಂತಹ ಚಾನ್ಸಸ್ ಇರುತ್ತೆ ಅಂತ. ಹಾಗಾಗಿ ನಾವು ಒಂದ್ಸರಿ ಇದನ್ನ ಕಲ್ತ್ರೆ ಅನ್ಲರ್ನ್ ಮಾಡೋ ಮಾತೇ ಇಲ್ಲ. ಆ್ಯಂಡ್ ಇಟ್ ಜಸ್ಟ್ ಟೇಕ್ಸ್ 1 ಸೆಕೆಂಡ್ ಟು ಕ್ಲೋಸ್ ದ ಲಿಡ್ ಆ್ಯಂಡ್ ಫ್ಲಶ್ ದ ಕಮೋಡ್. ಇದು ಒಂದ್ಸರಿ ಅಭ್ಯಾಸ ಆಗಿಬಿಟ್ರೆ ಮನೇಲಿ ಮಾತ್ರ ಅಲ್ಲ, ಎಲ್ಲೇ ಹೋದ್ರೂ ಟಾಯ್ಲೆಟ್ ಲಿಡ್ನ ಕ್ಲೋಸ್ ಮಾಡಿನೇ ಫ್ಲಶ್ ಮಾಡಬೇಕು ಅಂತ ಅನಿಸುತ್ತೆ.
ಸ್ಟ್ರೆಸ್ ನಮ್ಮ ಬಾಡಿ ಓಡರ್ನ ಎಫೆಕ್ಟ್ ಮಾಡುತ್ತೆ ಅನ್ನೋ ವಿಷಯ ತುಂಬ ಜನರಿಗೆ ಗೊತ್ತಿರಲ್ಲ ಆ್ಯಂಡ್ ನನಗೂ ಅಂಟಿಲ್ ರೀಸೆಂಟ್ಲಿ ಗೊತ್ತಿರಲಿಲ್ಲ. ಸಡನ್ನಾಗಿ ನಮ್ಮ ಬಾಡಿಯಿಂದ ಸ್ಟ್ರಾಂಗ್ ಓಡರ್ ಬರ್ತಾ ಇದೆ ಅಂತ ಅಂದರೆ ವಿ ಮೈಟ್ ಬಿ ಥಿಂಕಿಂಗ್ ಏನೋ ಎಕ್ಸ್ಟರ್ನಲ್ ಇಶ್ಯೂ ಇರ್ಬೋದು ಅಂತ. ಬಟ್ ಪ್ರಾಬಬ್ಲಿ ಸಮ್ಟೈಮ್ಸ್ ಇಟ್ ಕುಡ್ ಬಿ ಇಂಟರ್ನಲ್. ಸ್ಟ್ರೆಸ್ ನಮ್ಮ ಹಾರ್ಮೋನ್ಸ್ನ ಎಫೆಕ್ಟ್ ಮಾಡುತ್ತೆ, ಹಾರ್ಮೋನ್ಸ್ ನಮ್ಮ ಸ್ವೆಟ್ನ ಎಫೆಕ್ಟ್ ಮಾಡುತ್ತೆ ಆ್ಯಂಡ್ ಅದು ನಮ್ಮ ಬಾಡಿ ಓಡರ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಸೈನ್ಸ್ ಹೇಳುತ್ತೆ. ಹೈಜೀನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಪ್ರಾಡಕ್ಟ್ಸ್ ಚೇಂಜ್ ಮಾಡಬೇಕೇನೋ ಅಂತ ಅಂದ್ಕೊಳ್ತಾ ಇದ್ರೆ ಪ್ರಾಬಬ್ಲಿ ಕೆಲವೊಂದು ಸರಿ ಅವರ್ ಬಾಡಿ ಸೇಯಿಂಗ್ ಹೇ ವಿ ಆರ್ ಸ್ಟ್ರೆಸ್ಡ್ ಅಂತ. ಸೊ ಪ್ರಾಡಕ್ಟ್ಸ್ನ ಚೇಂಜ್ ಮಾಡಬೇಕು ಅಂದ್ಕೊಳ್ಳೋದಕ್ಕಿಂತ ಮುಂಚೆ ಜಸ್ಟ್ ಚೆಕ್ ವಿತ್ ಯುವರ್ ಸ್ಟ್ರೆಸ್ ಲೆವೆಲ್ಸ್ ಟು. ಎವ್ರಿ ಡೇ ನಾವು ಅಂದ್ಕೊಳ್ಳೋದಕ್ಕಿಂತನೂ ಜಾಸ್ತಿ ನಮ್ಮ ಫೋನ್ ಡರ್ಟಿ ಆಗಿರುತ್ತೆ. ನಾವು ನಮ್ಮ ಸ್ಕಿನ್ನ ಕ್ಲೆನ್ಸ್ ಮಾಡಿಕೊಂಡು ಸ್ಕಿನ್ ಕೇರ್ ರೊಟೀನ್ ಮಾಡಿ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಆಮೇಲೆ ಗಲೀಜಾಗಿರೋ ಫೋನ್ ಸ್ಕ್ರೀನ್ನ ನಮ್ಮ ಮುಖದ ಮೇಲೆ ಇಟ್ಕೊಳ್ಳೋದು. ಇದಂತೂ ಎಲೀಟ್ ಲೆವೆಲ್ ಸೆಲ್ಫ್ ಸಾಬಟಾಜ್. ದಿನಾಗಲೂ ಬೈ ದ ಎಂಡ್ ಆಫ್ ದ ಡೇ ನಿಮ್ಮ ಫೋನ್ನ ಕೊಲಿನ್ ಸ್ಪ್ರೇ ಅಥವಾ ಅಟ್ಲೀಸ್ಟ್ ನೀರು ಸ್ಪ್ರೇ ಮಾಡಿ ವೈಪ್ ಮಾಡಿ ಯೂಸ್ ಮಾಡೋದು ತುಂಬ ಜನ ರಿಯಲೈಸ್ ಮಾಡ್ಕೊಳ್ಳೋದಕ್ಕಿಂತನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಯಾಂಟಿ ಲೈನರ್ಸ್ ಹೆಲ್ಪ್ ಆಗುತ್ತೆ, ಎಸ್, ಬಟ್ ಎವ್ರಿ ಡೇ ಎವ್ರಿ ಒನ್ ಯೂಸ್ ಮಾಡಲೇಬೇಕಾ? ಇಸ್ ಇಟ್ ಅನ್ ಎವ್ರಿ ಡೇ ರಿಕ್ವೈರ್ಮೆಂಟ್? ನಾಟ್ ಎಟ್ ಆಲ್. ಇದನ್ನ ಮೊದಲು ನಾವು ನಾರ್ಮಲೈಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಸರ್ಟೆನ್ ಅಮೌಂಟ್ ಆಫ್ ವೈಟ್ ಡಿಸ್ಚಾರ್ಜ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್. ಇನ್ ಕೇಸ್ ಏನಾದರೂ ಹೆವಿಯರ್ ಡಿಸ್ಚಾರ್ಜ್ ಇತ್ತು ಅಂತ ಅಂದಾಗ ಪ್ಯಾಂಟಿ ಲೈನರ್ಸ್ ಯೂಸ್ ಮಾಡಿದ್ರೆ ಅದು ನಿಮ್ಮ ಪ್ಯಾಂಟೀಸ್ನ ಡ್ರೈ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಥವಾ ಹೊರಗಡೆ ಹೋಗ್ತಾ ಇದ್ದೀರಾ, ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಯುವರ್ ಪೀರಿಯಡ್ಸ್ ಅಂತ ಅಂದಾಗ ಸ್ಟೇನ್ಸಿಂದ ಅದು ಬಚಾವ್ ಮಾಡುತ್ತೆ. ಬಟ್ ಎವ್ರಿ ಡೇ ಯೂಸ್ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಪ್ಯಾಂಟಿ ಲೈನರ್ಸ್ನ ರೆಗ್ಯುಲರ್ ಆಗಿ ಚೇಂಜ್ ಮಾಡಿಲ್ಲ ಅಂದರೆ ಅಥವಾ ಹೆವಿಲಿ ಸೆಂಟೆಡ್ ಪ್ಯಾಂಟಿ ಲೈನರ್ಸ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಇರಿಟೇಷನ್ ಆಗೋದು ಅಥವಾ ಮಾಯ್ಶ್ಚರ್ ಟ್ರ್ಯಾಪ್ ಆಗೋದು ಹೀಗಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಎವ್ರಿ ಡೇ ಪ್ಯಾಂಟಿ ಲೈನರ್ಸ್ನ ಯೂಸ್ ಮಾಡೋದು ಗೋಲ್ ಅಲ್ಲ. ಬಟ್ ನಿಮ್ಮ ಬಾಡಿನ ಅರ್ಥ ಮಾಡಿಕೊಂಡು ಯಾವಾಗ ಅದರ ಅವಶ್ಯಕತೆ ಇದೆ, ಯಾವಾಗ ಅನ್ನೆಸೆಸರಿ ಅಂತ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಆ ನೀಡ್ ಪ್ರಕಾರ ಯೂಸ್ ಮಾಡೋದು ಇಸ್ ಅ ಸ್ಮಾರ್ಟ್ ಚಾಯ್ಸ್ ಅನ್ನೋದು ನನ್ನ ಒಪಿನಿಯನ್. ಆ್ಯಂಡ್ ಈಸ್ ಇಟ್ ಎ ಹೆಲ್ಪ್ಫುಲ್ ಟೂಲ್? ಎಸ್, ಬಟ್ ಮ್ಯಾಂಡೇಟ್ರಿ ಡೈಲಿ ಹ್ಯಾಬಿಟ್ ಆಗಬೇಕಾ? ನಾಟ್ ಎಟ್ ಆಲ್. ಜಸ್ಟ್ ಇಮ್ಯಾಜಿನ್, ನೀವು ನಿಮ್ಮ ಸ್ಕಿನ್ ಕೇರ್ ರೊಟೀನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದೀರಾ, ಎಕ್ಸ್ಪೆನ್ಸಿವ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀರಾ, ಬಟ್ ಆಯಿಲ್, ಸ್ವೆಟ್, ಹೇರ್ ಪ್ರಾಡಕ್ಟ್ಸ್ ಇದೆಲ್ಲ ಒಂದು ವಾರದಿಂದ ಕಲೆಕ್ಟ್ ಆಗಿರುವಂತಹ ದಿಂಬಿನ ಕವರ್ ಮೇಲೆ 8 hours ಎವ್ರಿ ಡೇ ಮಲಗ್ತಾ ಇದ್ದೀರಾ ಅಂತ ಅಂದರೆ ದ್ಯಾಟ್ಸ್ ಬೇಸಿಕಲಿ ಅನ್ಡೂಯಿಂಗ್ ಯುವರ್ ಓನ್ ಎಫರ್ಟ್. ಇದ್ರ ಬಗ್ಗೆ ನಮಗೆ ತುಂಬ ಜನ ಹೇಳಲ್ಲ, ಬಟ್ ಪಿಲ್ಲೋ ಕೇಸ್ನ ಆವಾಗವಾಗ ಚೇಂಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ತುಂಬ ಕಾಂಪ್ಲಿಕೇಟೆಡ್ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕಿಂತನೂ ಪಿಲ್ಲೋ ಕೇಸ್ನ ವಾರಕ್ಕೊಂದ್ಸರಿ ಚೇಂಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಆ್ಯಂಡ್ ನಿಮ್ಮ ಹೇರ್ ಹೆಲ್ತ್ ಆ್ಯಂಡ್ ಹೈಜೀನ್ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಹ್ಯಾಬಿಟ್, ಬಿಗ್ ಡಿಫ್ರೆನ್ಸ್. ಇನ್ ಕೇಸ್ ಈ ಅಭ್ಯಾಸ ಇಲ್ಲ ಅಂದರೆ ಪ್ಲೀಸ್ ಅಭ್ಯಾಸ ಮಾಡ್ಕೊಳ್ಳಿ. ಆಸ್ಕ್ ಯುವರ್ ಸೆಲ್ಫ್ ಆನೆಸ್ಟ್ಲಿ, ನಿಮ್ಮ ಟವಲ್ನ ಲಾಸ್ಟ್ ಟೈಮ್ ವಾಶ್ ಮಾಡಿದ್ದು ಯಾವಾಗ? ಎಷ್ಟು ದಿನಗಳಿಂದ, ಎಷ್ಟು ವಾರಗಳಿಂದ ಅಥವಾ ತಿಂಗಳಿಂದ ನಿಮ್ಮ ಟವಲ್ನ ಯೂಸ್ ಮಾಡ್ತಾ ಇದ್ದೀರಾ? ಬಿಕಾಸ್ ಬಿಸಿಲಲ್ಲಿ ನೀಟಾಗಿ ಡ್ರೈ ಆಗದೆ ಇರುವಂತಹ ಡ್ಯಾಂಪ್ ಟವಲಲ್ಲಿ ಬ್ಯಾಕ್ಟೀರಿಯಾ ಆ್ಯಂಡ್ ಓಡರ್ ಕಲೆಕ್ಟ್ ಆಗಿರುತ್ತೆ. ಹಾಗಾಗಿ ವಾರಕ್ಕೊಂದ್ಸರಿನಾದರೂ ಟವಲ್ನ ವಾಶ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ನಿಮ್ಮ ಫೇಸ್ಗೆ ಸೆಪ್ರೇಟ್ ಟವಲ್ನ ಯೂಸ್ ಮಾಡಿ. ವಿಮೆನ್ ಹೈಜೀನ್ನ ಈ ಪಾರ್ಟ್ ಬಗ್ಗೆ ತುಂಬ ಜನ ಮಾತಾಡೋದೇ ಇಲ್ಲ. ವಿಮೆನ್ ಹೈಜೀನ್ ಅಂದರೆ ಬರೀ ಎಕ್ಸ್ಟರ್ನಲಿ ನಾವು ಏನು ಕೇರ್ ಮಾಡ್ತೀವಿ ಅದ್ರ ಬಗ್ಗೆ ಮಾತ್ರ ಆಗಿರಲ್ಲ. ಸಮ್ಟೈಮ್ಸ್ ಇಟ್ ಕುಡ್ ಬಿ ನ್ಯೂಟ್ರಿಷನ್, ಹೈಡ್ರೇಷನ್, ಸ್ಲೀಪ್, ಇದೆಲ್ಲವೂ ನಮ್ಮ ಓವರ್ ಆಲ್ ಹೆಲ್ತ್ ಆ್ಯಂಡ್ ಆಲ್ಸೋ ನಮ್ಮ ಬಾಡಿ ಹೇಗೆ ಫೀಲ್ ಮಾಡ್ತಿದೆ ಅನ್ನೋದನ್ನು ಎಫೆಕ್ಟ್ ಮಾಡುತ್ತೆ. ಸೊ ಇಫ್ ಯು ಆರ್ ಫೀಲಿಂಗ್ ಡಿಸ್ಕಂಫರ್ಟ್ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಅಂದರೆ ನೀವು ಎಕ್ಸ್ಟರ್ನಲಿ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅದು ಸಾಕಾಗ್ತಾ ಇಲ್ಲ ಅಂತ ಅರ್ಥ ಅಲ್ಲ, ಬಟ್ ನಿಮ್ಮ ಬಾಡಿ ಇಂಟರ್ನಲ್ ಸಪೋರ್ಟ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ. ಆ್ಯಂಡ್ ಸಮ್ಟೈಮ್ಸ್ ಆರ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ವಿ ಲುಕ್ ಇನ್ ಟು ಅವರ್ ಸೆಲ್ಸ್. ಇಂಪಾರ್ಟೆಂಟ್ ಒನ್, ಇಂಟರ್ನೆಟ್ ಇಸ್ ಡೆಫಿನೆಟ್ಲಿ ಯೂಸ್ಫುಲ್. ಬಟ್ ನಿಮ್ಗೆ ಏನೇ ಒಂದು ಮೈನರ್ ಕನ್ಸರ್ನ್ ಆದ್ರೂ ಇಟ್ಸ್ ನಥಿಂಗ್ ಅಂತ ಕೂಡ ನಿಮ್ಮನ್ನ ಇಂಟರ್ನೆಟ್ ಕನ್ವಿನ್ಸ್ ಮಾಡ್ಬೋದು, ಅಥವಾ ಇಟ್ಸ್ ಅ ಬಿಗ್ ಡಿಸಾಸ್ಟರ್ ಅಂತ ಕೂಡ ನಿಮ್ಮನ್ನ ಇಂಟರ್ನೆಟ್ ಕನ್ವಿನ್ಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಪರ್ಸಿಸ್ಟೆಂಟ್ ಆಗಿ ಅನ್ಯೂಶುವಲ್, ಅನ್ಕಂಫರ್ಟಬಲ್ ಆರ್ ಕನ್ಸರ್ನಿಂಗ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ವಾರಾನುಗಟ್ಟಲೆ ರ್ಯಾಂಡಮ್ ಆಗಿ ಆನ್ಲೈನ್ ಅಡ್ವೈಸ್ ತೊಗೊಳೋದಕ್ಕಿಂತನೂ ಗೆಟ್ ಪ್ರಾಪರ್ ಗೈಡೆನ್ಸ್ ಫ್ರಮ್ ಪ್ರೊಫೆಷ್ನಲ್ಸ್. ಇದು ನಿಮ್ಮನ್ನ ಎಷ್ಟೋ ಸ್ಟ್ರೆಸ್ಸಿಂದ ಸೇವ್ ಮಾಡುತ್ತೆ ಆ್ಯಂಡ್ ಪೀಸ್ ಆಫ್ ಮೈಂಡ್ ಈಸ್ ಆಲ್ವೇಸ್ ವರ್ತ್ ಇಟ್. ವಿಮೆನ್ ಹೈಜೀನ್ ಅಂದರೆ ಯಾವಾಗಲೂ ಪರ್ಫೆಕ್ಟ್ಲಿ ಕ್ಲೀನ್ ಆಗಿರಬೇಕು ಅಂತ ಆಬ್ಸೆಸ್ಡ್ ಆಗಿರೋದಲ್ಲ, ಬಟ್ ನಿಮ್ಮ ಓನ್ ಬಾಡಿನ ಅರ್ಥ ಮಾಡ್ಕೊಳ್ಳೋದು, ಯಾವುದು ನಾರ್ಮಲ್ ಅನ್ನೋದನ್ನ ತಿಳ್ಕೊಳ್ಳೋದು ಆ್ಯಂಡ್ ಹಾಗೆ ನಾವು ಬೆಳೀತಾ ಕಲ್ತಿರುವಂತಹ ಹಾಫ್ ಇನ್ಫಾರ್ಮೇಷನ್ನ ಅನ್ಲರ್ನ್ ಮಾಡೋದು. ಬಿಕಾಸ್ ನಾವು ನಮ್ಮ ಬಾಡಿನ ಜಾಸ್ತಿ ಅರ್ಥ ಮಾಡ್ಕೊಂಡಷ್ಟು ದ ಮೋರ್ ಇನ್ಫಾರ್ಮ್ಡ್ ವಿ ಆರ್, ಲೆಸ್ ಆ್ಯಂಕ್ಷಿಯಸ್ ಆಗಿ ಫೀಲ್ ಆಗ್ತೀವಿ. ಆ್ಯಂಡ್ ಇದರಲ್ಲಿ ಯಾವುದೇ ಒಂದು ಪಾಯಿಂಟ್ಸ್ ನಿಮಗೆ ವೇಟ್ ನೋಬಡಿ ಆ್ಯಕ್ಚುಲಿ ಟೋಲ್ಡ್ ಮೀ ದ್ಯಾಟ್ ಅಂತ ಅನಿಸಿದ್ರೆ ವೆಲ್ಕಮ್ ಟು ದ ಕ್ಲಬ್. ಆ್ಯಂಡ್ ಯಾವುದೇ ಒಂದು ಪಾಯಿಂಟ್ನ ತುಂಬ ಲೇಟಾಗಿ ಕಲಿತೆ ಅಂತ ಅನಿಸಿದ್ರು ಇಟ್ಸ್ ಓಕೆ, ಡೋಂಟ್ ಫೀಲ್ ಎಂಬ್ಯಾರಸ್, ಬಿಕಾಸ್ ರೆಗ್ಯುಲರ್ ಆಗಿ ನಾವು ಒಬ್ರನ್ನೊಬ್ರು ಎಡ್ಯುಕೇಟ್ ಮಾಡ್ಕೊಳ್ತಾನೆ ಇರ್ತೀವಿ ಆ್ಯಂಡ್ ದ್ಯಾಟ್ಸ್ ಹೌ ಲೈಫ್ ಈಸ್.
ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸ್ತು ಅಂತ. ಇಫ್ ಎಸ್, ನಿಮ್ಮ ಅದರ್ ಫೀಮೇಲ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಐಲ್ ಸಿ ಯು ವೆರಿ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟರ್ಟಲ್ಸ್.